ಶಿ ಎಷ್ಟು ಮಜಾ ಇತ್ತು. ಎಲ್ಲ ಕಾಲೇಜ್ ಬಿಟ್ಟು ಹೋಗ್ಬಿಟ್ರು. ಅವ್ರವ್ರ ಲೈಫ್ ಅವ್ರವ್ರ ದಾರಿ. ಇದೆಲ್ಲ ನೋಡಿದಾಗ ಎಷ್ಟು ನೆನಪಾಗತ್ತೆ ಅವ್ರದ್ದು. ಇನ್ನೊಂದು ಸಲ ಹೋಗೋಕ್ಕೆ ಚಾನ್ಸ್ ಸಿಕ್ಕಿದ್ರೆ. ವೆಯ್ಟ್, ನಂಗಂತೂ ಹೋಗೋಕ್ಕಾಗಲ್ಲ, ಬಟ್ ನೀವು ಹೋಗ್ಬೋದಲ್ಲ. ಅಡ್ಬಿ ಅದ್ರಗೀತಿಗಳು ಇವರೇ ಗೈಸ್. ಬ್ಲಾಗ್ ಏನಾದ್ರು ಅಪ್ಲೋಡ್ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ನಾನೇ ಬರೀ ಲೈಕ್ ಮಾಡ್ತೀನಿ. ನೀವು ಈ ಥರ ವ್ಲಾಗಿಂಗ್ ಸ್ಟೈಲ್ ಫಸ್ಟ್ ಟೈಮ್ ನೋಡ್ತಿರ್ಬೋದು. ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್, ವೀಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕೊಡಚಾದ್ರಿ is the highest mountain peak of Shimoga district and 13th highest peak of Karnataka. And ಅಲ್ಲಿನ views, oh my god. ಅದೇ ಮಾರೆ. Here we go and we start the unplanned vlogging to Kodachadri. Next we'll go with Mr. Pratham Jogi. Hi guys. Shashank S, Shashank H. There are our other two guys, Risha and Naveen. ಕೊಡಚಾದ್ರಿನ ಎಲ್ಲರೂ ನೋಡುವಾಗೆ ನಾವು ನೋಡಿದರೆ ಐ ಥಿಂಕ್ ಇಷ್ಟು ಯುನೀಕಾಗಿ ವಿಡಿಯೋ ಮಾಡಬೇಕಂತ ಐಡಿಯಾನೇ ಬರ್ತಿರಲಿಲ್ಲ. ಹಾಗಾದರೆ ಶುರು ಮಾಡುವಲ್ಲ. ನಾವು ನಿನ್ನೆ ನೈಟ್ 11 ಗಂಟೆಗೆ ಹೊರಟಿದ್ವಿ ವಿತ್ ನೋ ಸ್ಲೀಪ್ ಹೋಲ್ ನೈಟ್ ಆ್ಯಂಡ್ ಸ್ಟಿಲ್ ವಿತೌಟ್ ಸ್ಲೀಪ್ ಬೆಳಿಗ್ಗೆ ವ್ಯೂ ನೋಡೋಕ್ಕೆ ಬಂದ್ವಿ. ಕೊಡ್ಚಾದ್ರಿ ಎಂತ ವಿದ್ಯಾಪೀಠ. ವಿದ್ಯಾಪೀಠ ಬ್ಲಾಗರ್ ಕೊಲಾಬ್. ಏನಾಗಿದೆ? ಅರೆ ಈ ವ್ಲಾಗ್ ಅಪ್ಲೋಡ್ ಆಗ್ತಿಲ್ಲ, ಇವಂದು ನಂದು ಎಡಿಟ್ ಆಗ್ತಿಲ್ಲ, ಇವಂದು ಅಪ್ಲೋಡ್ ಆಗ್ತಿಲ್ಲ. ಆ ಪಾಪ ಅಪ್ಲೋಡ್ ಎಡಿಟ್ ಮಾಡ್ತಾರೆ, ಕಾಮರಿಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾಗತೀರ್ಥಂಬ್ರು ಗೈಸ್ ಮಿನ್ಕೋಪ ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ನಾಮಿಲ್ಲ. ಈ ರೋಡ್ ನೋಡಿ ಗೈಸ್, ರೋಡಲ್ಲಿ ಇದಂತ ಹಿಲ್ ಹತ್ತಿ ಸಾಕಿದ್ ಗೈಸ್. ಶಾರುಖ್ ಖಾನ್ ಸೂಪರ್. ಒಂದು ಸುಸ್ತಾಯ್ತು, ಆದ್ರೆ ವ್ಯೂ ನೋಡಿ ಮಸ್ತ್ ಆಯ್ತು. ನಿನ್ ಜನ್ಮಕ್ಕೆ ಹೋಗೋ. ಅಲ್ಲಿ ಅವ್ರು ಹೋಗ್ತಿದ್ರು, ಅಲ್ಲಿ ಹೋಗ್ಕೊಂಡು ಹೊರತು ಅಲ್ಲೊಂದು ಕಾಡಿತ್ತು, ಮತ್ತೆ ಅಲ್ಲೊಂದು ಕಾಡಿಗೆ ಎಂಟ್ರಿ ಕೊಡ್ತು. ಓ ಅಲ್ಲಿ ತನಕ ಹೋಯ್ಕೀಗ. ಓ ವೆಯ್ಟ್, ಡೂ ಯು ಥಿಂಕ್ ನಾವು ಆ ದಾರಿಯಲ್ಲಿಗ ಹೋಗ್ತೀವಂತ? ಹದಿಹರದ ಮಕ್ಕಳು ಹೇಗೆ ಸರಿದಾರಿ ಗೊತ್ತಿದ್ರು ತಪ್ಪದಾರಿಗೆ ಹೋಗ್ಬಿಡ್ತಾರೆ, ಹಾಗೆ ನಾವು ಒಂದ್ಸಲ ಸರಿದಾರಿ ಕಣ್ಣೆದ್ರಿದ್ರು ಇನ್ನೊಂದು ದಾರಿಯಲ್ಲಿ ಹೊರಟು. ಆ ಕಡೆ ರೋಡ್ ಇತ್ತು, ಅರೆ ನಾವು ಇದ್ರಂಗ ಹೋಗ. ಓಲ್ ಆ ಗ್ಯಾಪ್ ಏನೋ ಕ್ರೇಜಿ ಇತ್ತು. ಅವ ಎಂತ ಸಿಕ್ಕಿತ್ತಂತ, ಏನ್ ಸಿಕ್ಕತ್ತಂತ ಗೊತ್ತಿಲ್ಲ. ದಾರಿಯಲ್ಲಿ ನಮ್ಮ ಪಯಣ ಎಲ್ಲ ಪ್ರಥಮ ಹೇಳ್ದಂಗೆ ಇಲ್ಲೇನೋ ಕ್ರೇಜಿ ಇತ್ತು ಮಗ. ಗಾಯ್ಸ್ ಫುಲ್ ಅಡ್ವೆಂಚರ್ ಮಾಡೋಕೆ ಹೋಗಿತ್ತು. ನೋ ರಿಸ್ಕ್, ಸಾರಿ ನೋ ಗ್ಯಾರಂಟಿ ಆಫ್ ಅವರ್ ಲೈಫ್, ಸ್ಟಿಲ್ ರಿಸ್ಕಿಂಗ್ ಇಟ್ ಆಲ್. See this. ಕೆಳಗೆ ಬಿದ್ದರೆ ಮಾತ್ರ ಸೀದಾ ಸ್ವರ್ಗ ಗುರು. ನಾವು ಹೋಗಿದ್ದು ಸನ್ರೈಸ್ ಟೈಮಲ್ಲಿ, ಸೊ ನಮಗೆ ಈಸ್ಟ್ ಸೈಡ್ ವ್ಯೂ ಆ ಕಡೆಗಿಂತ ಈ ಕಡೆನೇ ಒಳ್ಳೆ ಸಿಕ್ತು. ಓನ್ಲಿ ವ್ಯೂ ಪಾಯಿಂಟ್ ಶಿ. I'm a bad, bad girl. I'm gonna rock you. Sexy bro. 'Cause I'm a bad, bad girl and I don't give a damn. I'm gonna rock your world with the gun in my hand. दिल लुटिया मस्त निगाह, दिल लुटिया मस्त निगाह, तेरा नाम जपदी फिरा सोनिया, मैं तेरा नाम जपदी फिरा, तेरे नाम तो सदके मैं जावान, तेरे नाम तो सदके मैं जावान, तेरा नाम जपदी फिरा सोनिया, मैं तेरा नाम जपदी फिरा. ಗಾಯ್ಸ್ ಫುಲ್ ರಿಸ್ಕಿ ರೋಡ್ ಈಗ. ಅಬ್ಬಾ ಇಲ್ಲ ಕೆಳಗೆ ಮಿಸ್ ಕಾಲ್. ತಿಂಡಿ ತಿನ್ನಕ್ಕೆ ನಾವು ಈಗ ಹೋಟ್ಲಿಗೆ ಬಂದು ಗೈಸ್.
ಇವರಿಬ್ರು ಎಂತದ ಚಿತ್ರಾನ್ನ ಮತ್ತು ಉಪ್ಪಿಟ್ಟು. ನಾವೀಗ 2 ಚಿತ್ರಾನ್ನ ಮತ್ತು 1 ಉಪ್ಪಿಟ್ಟು ಆರ್ಡರ್ ಮಾಡಿದ್ವಿ. ಅಷ್ಟು ತಿಂಡಿ ತಿಂದಾಯ್ತು. ಈಗ ಒಳ್ಳೆ ಮನೆ ಊಟ ಮನೆ ತಿಂಡಿ ತರ. ಮನೆ ತಿಂಡಿನೇ ಗೈಸ್. ಥ್ಯಾಂಕ್ಸ್ ಫಾರ್ ದಿಸ್ ಹೋಟೆಲ್. ನೋ ಲೇಬಲ್, ಕಮ್ ಹಿಯರ್ ಅಂಡ್ ಈಟ್. ದಟ್ಸ್ ಕಾಲ್ಡ್ ಪೋಡಾ ಚಾಟ್. ನಿದ್ದೆ ಬದ್ದು ಜೋರ್ ಸಾಕಾಯ್ತು. ಕೆಳಗೆ ಬಂದಿದ್ದೆ. ನವೀನ್ ಈಗ ಜೀಪ್ ಹಿಡ್ಕಂತ. ಈಗ ನವೀನ್ ಗಾಡಿ ತಕ ಹೋಗ್ತೀವಿ ಉಡುಪಿ. ಫಾಲೋವರ್ಸ್ ತುಂಬ ಚೂತಿಯನ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದು ನಮಗೆ ಸ್ಟೇಗ್ ಆಯ್ತು ಇಲ್ಲೇ. ಎಲ್ಲ ಬೈಕೆಲ್ಲ ಇಟ್ಟು ಗೇಟ್ ತಕ ಹೋಗೋಣ. ಶ್ರೀಶ ಟೆಂಟಂಗೆ ಮಲಗ್ತಂತೆ. ನಮ್ಗೆ ರೂಮ್ ಕಣ್ಸಿ. ರೂಮ್ ಟೂರ್ ಮಾಡುವ ಲೇಟ್. ಫುಲ್ ರೂಮ್, ಮಿನಿ ರೂಮ್. ಕೆಲಸ ನೋಡಿ ಗೈಸ್, ಇಲ್ಲೂ ಕೆಲಸ ಬಿಡುಗತ್ತಿಲ್ಲ. ಬಾತ್ರೂಮಲ್ಲಿ ಕುರ್ಚಿಯಾಗಿ ಎಡಿಟಿಂಗ್ ಮಾಡ್ತಿದ್ದಿಲ್ಲ. ಕ್ಲೈಂಟ್ಗೆ ಬಾತ್ರೂಮಲ್ಲಿ ಪ್ಲ್ಯಾನ್ ಚೇಂಜ್ ಆಗಿದೆ ಗೈಸ್. ಬಾತ್ರೂಮ್ ಅಂತೂ ಎಡಿಟ್ ಮಾಡಿದ್ದು ಆಗೋದಿಲ್ಲ. ಸೊ ಇಲ್ಲೇ ಎಲ್ಲ ಸೆಟಪ್ ಮಾಡ್ಕೊಂಡು ಗೆಟ್ ಬ್ಯಾಕ್ ಟು ವರ್ಕ್ ಮುಗಿಸಿದ ಮೇಲೆ ಸ್ಲೈಟ್ ಒಂದು ಪವರ್ ನ್ಯಾಪ್ ತಗೊಂಡೆ. ಬಿಕಾಸ್ ಪ್ರೀವಿಯಸ್ ನೈಟ್ ನಿದ್ದೆ ಇಲ್ಲದೆ ಹೊರಟಿದ್ದು. ಬಟ್ ಬಾಕಿ ಇದ್ದವರೆಲ್ಲ ಘೋರ ನಿದ್ದೆ ಮುಗಿಸಿ ಎದ್ರು. ರೂಮ್ ಬಾಯು. ನಮ್ಮ ಪ್ರಥಮ್ ಮಲ್ಕೊಂಡಿದ್ದ ಗೈಸ್. ಎಲ್ಲ ಮಾಡಿ ನಿದ್ದೆ ಮಾಡಿ ಎದ್ದಾಯ್ತು. ಅವ ಇನ್ನೂ ಮಲ್ಕೊಂಡಿದ್ದ. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ. ಎಲ್ಲಿಗೆ ಪ್ರಯಾಣ ಗೊತ್ತಿಲ್ಲ. ಶ್ರೀಶಾ ನೆಕ್ಸ್ಟ್ ಎಲ್ಲಿಗೆ ಹೋಗ್ದ? ಗೊತ್ತಿಲ್ಲ ಗೈಸ್. ಸರ್ಪ್ರೈಸ್ ಕೊಡ್ತಾನ ಪ್ರಥಮ್. ಎಲ್ಲಿ ಇದು ಮನೆ ಕರ್ಕೋಗ್ಬಿಡು. ಸರ್ಪ್ರೈಸ್. ನೈಟ್ ಫುಲ್ ಡಿಜೆ ಪಾರ್ಟಿ ಇದೆ ಗೈಸ್. ಎಲ್ಲ ಬಂದ್ಬಿಡಿ. ಪಾರ್ಟಿ ಇಲ್ಲೇ ಇತ್ತಾడు. ಸ್ಪೀಕರ್ ಡ್ಯಾನ್ಸರ್ಸ್ ಇಲ್ಲೇ ಇದ್ದಾರೆ. ಡ್ಯಾನ್ಸರ್ಸ್ ಇಲ್ಲೇ ಇದ್ದಾರೆ. ಓಲೊಂದು ಆ್ಯಸ್ ಕಾಣ್ತದೆ ನನಗೆ ಕೆಳಗಿನ. ಆಸ್ ಬ್ರೋ ಹಿಂಗೆ ಸೆಕ್ಸಿ ಬ್ರೋ. ಗಾಯ್ಸ್ ಊಟ ಮಾಡೋಕ್ಕಿದೆ ಆ ಹೋಟ್ಲಿ ಮೇಲೆ ಗೈಸ್. ಒಳ್ಳೆ ಊಟ. ಎಂಥದೇ ಹೇಳಿ ಮಾತ್ರ ಸೈಕ್ ಊಟ. ಹೆಂಗಿತ್ತು ಊಟ? ನಂದು ಆ ಕಡೆ ಬರೋ ಊಟ. ಇವ ಎಲ್ಲೇ ಉಂಡಿದೆ ಯಾರಿಗೆ ಹೇಳ್ಬೇಡಿ. ಹೆಂಗಿತ್ತು ಊಟ? ಹೆಂಗಿತ್ತು? 5ಕ್ಕೆ 10 ಕೊಡ್ಬೋದು. 5ಕ್ಕೆ 10 ಊಟ ಹೆಂಗಿತ್ತು? ಇವ ಸಮಾಧಾನ. ನಿದ್ದೆ ಆಯ್ತು, ಊಟ ಆಯ್ತು, ಇನ್ನು ಟೈಮ್ ವ್ಯರ್ಥ ಆಯ್ತು ಅನ್ಬಾರ್ದಂತ ಸೀದಾ ವ್ಯೂ ಪಾಯಿಂಟ್ ನೋಡಕ್ ಹೊರಟು. तेरे नाम तो सदके मैं जावान, तेरे नाम तो सदके मैं जावान, तेरा नाम जपती फिरा सोनिया, मैं तेरा नाम जपती फिरा. Check this view. Guys. Sharavati backwaters. But full dry. Eh? Haga. Guys, ನಮ್ಮ ಪ್ರಥಮ ಊರಿಂದ ಇನ್ನೊಂದು ಲೊಕೇಶನ್ಗೆ ಭೇಟಿ ನೀಡಿದ್ದೇವೆ. ಪ್ರಥಮ ಊರಿಂದ ಶರಾವತಿಯ ಬ್ಯಾಕ್ವಾಟರ್ಸ್. ಆ ಕಡೆ ನೀರು ಫುಲ್ ವಾಟರ್. ಎಸ್ ಮೆಟ್ಟೆ ಹುಗ್ಸ್ಕೊಂಡು ಕೆಸರು ಮಾಡ್ಕೊಂಡಿದ್ದ. ಎಂತ ಹೋಗಿತ್ತದ ಫುಲ್ ಗೈಸ್. ಫುಲ್ ಗೈಸ್. ಇನ್ನು ದುಡ್ದೆ ಗೈಸ್. ಈ ಕೆಸರು ಗೊಚ್ಚಕ್ಕೆ ಇಷ್ಟು ದೊಡ್ಡ ಕಲ್ಲು ಹಾಕ್ರಿ ಅಂತ ನೋಡ. ಮೆನ್ ವಿಲ್ ಸಿ ಹೆಲ್. ಯಾ ನಾವೀಗ ಸನ್ಸೆಟ್ ನೋಡೋಕೆ ಬಂದಿದ್ದಾರೆ. ಸನ್ಸೆಟ್ ಆಗೋಯ್ತು ಮರದಿಂದ. ಯಾರು ಏನು ವ್ಯೂ ಇದೆ ನೋಡಿ. ಏನೊಂದು ಆಕ್ಸಿಡೆಂಟ್ ಎಲ್ಲ ಚೇಂಜ್ ಮಾಡಿ. ಹಕ್ಕಿ ಎಲ್ಲ ಹಾರ್ತಿದೆ, ಮೋಡಗಳೆಲ್ಲ ಓಡ್ತಿವೆ. ಹಕ್ಕಿ ಸೌಂಡ್ಸ್. ಹಕ್ಕಿಗಳೆಲ್ಲ ಹಾರ್ತಿವೆ, ಮೋಡಗಳೆಲ್ಲ ಓಡ್ತಿವೆ, ಗಾಳಿ ಬೀಸ್ತಿದೆ. ಶಿಸ್ತಿನ ಮಕ್ಕಳ ತರ ವಿಸಿಟ್ ಎಲ್ಲ ಮುಗಿಸಿ ರೂಮ್ಗೆ ವಾಪಸ್ ಬಂದ್ವಿ. ಬಟ್ ಶಿಸ್ತಿನ ಮಕ್ಕಳು ಆಗದಿದ್ದರಿಂದ ನೈಟ್ ಪಾರ್ಟಿಗಂತ ವಾಪಸ್ ಅಲ್ಲಿಗೆ ಹೊರಟು. ಎಂತ ಇದು ಹೇಳಿಬಿಡಿ, ಎಕ್ಸ್ಪ್ಲೇನ್ ಮಾಡಿಬಿಡಿ. ಫೈರ್ ಕ್ಯಾಂಪ್. ಫುಲ್ ಇಷ್ಟು ದೊಡ್ಡ ಕ್ಯಾಂಪ್ ಫೈರ್ ಲೈಫಲ್ಲಿ ಹಾಕ್ಲಿಲ್ಲ. ಇದು ಕ್ಯಾಂಪ್ ನಾವು ಕ್ಯಾಂಪ್ ಫೈರ್ ಹಾಕಿದ್ ಗೈಸ್ ಶರಾವತಿ ಬ್ಯಾಕ್ ವಾಟರ್ಸ್ ಅಲ್ಲಿ. ಕ್ಯಾಂಪ್ ಫೈರ್ ಆಫ್ ದಿ ಯಾರ. ಎಂತ ಹೀಟ್ ಬರ್ತಿದೆ ಹೇಳಿ ಗೈಸ್. ಕ್ರೇಜಿ. ಲೆಟ್ಸ್ ಎಂಜಾಯ್ ದಿ ಕ್ಯಾಂಪ್ ಫೈರ್ ಆ್ಯಂಡ್ ನಾಳೆ ಬೆಳಿಗ್ಗೆ ಸಿಗ್ತೀನಿ ಉಡುಪಿ ಕಿಟನಾಗ. ಬಾಯ್ ಬಾಯ್. പുരമതിയിനി പുനരധിവാസം, അടിമുടിയൊരു പുതിയ വിലാസം, തനി നിറമെട്ട് തണിയണ നെഞ്ചെ കാട്ടുതോന്യാസം, കിതക്കിതക്കിന പെടക്കണ ശ്വാസം, ചെവികളിൽ ಮಾತಾಡ್ತಾಳೆ ಅಣ್ಣಮ್ಮ. ಹೋ ಇಲ್ಲಿ ತನಕ ನೋಡಿದ್ರಾ? ಥ್ಯಾಂಕ್ ಯು ಮಾರೆ. ಸೊ ಇವತ್ತಿಗೆ ನಮ್ಮ ಕೊಡ್ಚಾದ ಟ್ರಿಪ್ ಆ್ಯಕ್ಚುಲಿ ಮುಗ್ದಿತ್ತು. ಬಟ್ ನಾವು ನೆಕ್ಸ್ಟ್ ಡೇ ಬೇರೆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಇನ್ನೂ ಬೆಳಿಗ್ಗೆ ಆಗಿಲ್ಲ. ಆ್ಯಂಡ್ ಟಿಪಿಕಲ್ ಬ್ಯಾಚುಲರ್ ಬಾಯ್ಸ್ ಈ ಥರ ಗ್ರೂಪ್ ಟ್ರಿಪ್ ಮಾಡಿದಾಗ ಅವ್ರು ಮಾರ್ನಿಂಗ್ ಸಮೌಟ್ ಹೀಗಿರುತ್ತೆ.
ಏನಪ್ಪ ಇದು ಇವತ್ತು ನಾವು ಹೊರಟಿದ್ದ ದಿನ ನಮ್ಮ DJ ನವೀನ್ ಈಗ ಹೊರಟಿದ್ ಗೈಸ್. ಇಲ್ಲಿಂದ ಈಗ ನೆಕ್ಸ್ಟ್ ಯಾವ್ದಾದ್ರು ಒಂದು 2 ಲೊಕೇಶನ್ ನೋಡ್ಕೊಂಡು ಸೀದಾ ವಿಲ್ ಟು ಉಡುಪಿ ಸಿಗೋಣ. ಇದ್ದಷ್ಟೇ 10 ಗಂಟೆ ಕೊಡ್ಚಾದ್ರಿ ಟ್ರಿಪ್ ಒಂದು ಎಂಡಿಗೆ ಬಂದಿದೆ. ಈಗ ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ ಅಂತ ಹೋಗಿ ಅಲ್ಲಿಂದ ಸೀದಾ ಉಡುಪಿಗೆ ಹೋಗ್ತೇವೆ. ಇದಕ್ಕೊಂದು ಬಾಯ್ ಹೇಳಿದ್ವಿ. ಓಕೆ ಬಾಯ್ ಗಾಯ್ಸ್. ಇಲ್ಲ ಕೊಡಚಾದ್ರಿ ಸರ್ಕಲ್ ಎದ್ರೆ ಇದು ರೆಸಾರ್ಟ್ ನಿಮ್ದು ಹೋಮ್ ಸ್ಟೇ ಉಂಟು. ಪ್ಲೀಸ್ ಡೂ ವಿಸಿಟ್ ಅಂಡ್ ಕೊಡಚಾದ್ರಿ ಗಾಯ್ಸ್. ತಿಂಡು ಬಂದಿದೆ ಗಾಯ್ಸ್ ಎಲ್ಲ ಹೋಟ್ಲಲ್ಲಿ. ಈಗ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಬರ್ತಾರೆ? ನೆಕ್ಸ್ಟ್ ಮೂಡ್ಗಲ್ಲು ಕೇಶವನಾಥ್ ಟೆಂಪಲ್ ಗಾಯ್ಸ್. ರಿಷಬ್ ಶೆಟ್ಟಿ ಹೋಯ್ದ ನಮ್ಮ ಶ್ರೀಶ್ ಅವ್ರು ಎಲ್ಲಿಗೆ ಹೋಪ ಅಂತಿದ್ರು. ತುಂಬ ಬೇಡಿಕೆ ಮೇಲೆ ರಿಷಬ್ ಶೆಟ್ಟಿ ವೆರಿ ಇಂಟ್ರೆಸ್ಟಿಂಗ್. Guys, finally reached. Finally, Mudugule temple. Mudugule Keshanatha temple ಅಲ್ಲಿ ಆಯ್ತು ಗೈಸ್. ಈಗ ನೆಕ್ಸ್ಟ್ ವಾಟರ್ಫಾಲ್. ಎಲ್ಲ ವಾಟರ್ಫಾಲ್ ಯಾವನಿಗೆ ಗೊತ್ತು? ಬೆಳಕಲ್ಲಿ ತೀರ್ಥ ಗೈಸ್. ನೀವು ಯಾರು ಬಪ್ಪರಿದ್ರೆ ಪಟ್ಟ ಬನ್ನಿ. ಬ್ಲಾಗ್ ಏನಾದ್ರು ಅಪ್ಲೋಡ್ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ನಾನೇ ಬರೀ ಲೈಕ್ ಮಾಡ್ತೀನಿ. ಗಾಯ್ಸ್ ಆಯಿತು. ನೀವು ನೋಡಿದ್ರಿ ಈಗ ಹೆಂಗಿತ್ತು ಪ್ಲೇಸ್, ಸೂಪರ್ ಆಗಿತ್ತು. ಸೊ ನಾವು ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಈಗ ವಾಟರ್ಫಾಲ್ ಹೋಗ್ತಿದ್ದೆ. ಗೈಸ್ ಯಾರೋ ಅಂಕಲ್ ಬಂಕ ಕೇಳ್ರಿ ಗೈಸ್, ಯಾವ್ದಾದ್ರು ಹುಡುಗಿ TVS ಅಲ್ಲಿ ಹೋದ್ರ ಅಂತ. ಅವ್ರ ರೀಸನ್ ಹೇಳ್ತಲ್ಲ, ಅವ್ರ ಕಣ್ಣು ಎಕ್ಸ್ಪ್ರೆಷನ್ ಎಲ್ಲ ನಮ್ಮ ಪ್ರಥಮ ಅವರು ಅನಲೈಸ್ ಮಾಡಿ ಹೇಳ್ತಿದ್ರು. ನಾವು ಸುಳ್ಳು ಹೇಳ್ತಿದ್ದ ಹೇಳಿ. TVS ಬೈಕಲ್ಲಿ ನೀವು ಯಾರು ಇದ್ರೆ ಮತ್ತೆ ಓಡಿ ನೀ ಬತ್ತವ. ಟ್ರಕ್ಕಿಂಗ್ ಇತ್ತು ಬಾರ್ದಾ ದೊಡ್ಡ ಹಡಬಿ ಹದ್ರಗೆತಿಗಳು ಇವರೇ ಗೈಸ್. ಇವರೆಲ್ಲ ವಾಟರ್ ಫಾಲಿಗೆ ಹಾಪರ್ ಇವರೆಲ್ಲ ಬೇಡ ಅಂತಿದ್ರು ಗಣಿ. ಇವರಷ್ಟು ಹಪ್ ಕೇಳ್ರಿ ಯಾರಿಲ್ಲ ಗೈಸ್. ವಾಟರ್ ಫಾಲಿಗೆ ಕ್ಯಾನ್ಸಲ್ ಮಾಡಿ ಬ್ಲಾಗ್ ನೋಡೋದು ನಾವೇ ಅಲ್ಲ. ಹಪ್ಪು ಕೆಟ್ಟರ್ ಗೈಸ್. ಸತ್ಯ ಹೇಳ್ತಿದೆ, ಒಂದ್ ಜೋಶ್ ಇಲ್ಲ, ಒಂದ್ ಇದಿಲ್ಲ. ನಂಗೂ ಪ್ರಥಮ ಇಬ್ರು ಮನ್ಸೈತಿ. ಇವನಿಗಂತೂ ಇವನಿಗೆ ಆತಿಲ್ಲ ಅಂತ. ಇವನಿಗೆ ಹೊಟ್ಟಿನ ನಮ್ಮ ಯೂಟ್ಯೂಬರ್ಸ್ ಆಯ್ತಾ ನನಗೆ ಅದು ಚಂಗ ಸರ್ ಹಾಕ ಕಮ್ಮಿ ಆಗ್ತಾವ ನೋಡಿ. ನೆಕ್ಸ್ಟ್ ನೀವೆಲ್ಲ RC ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸತ್ತೋದ್ಮೇಲೆ ಬಾಯ್ಸ್ ಟ್ರಿಪ್ ಸ್ಟಾರ್ಟ್ ಆಗಿದ್ರಿಂದ ಹಿಡಿದು ಮುಗಿಯೋ ತನಕ ಯಾವುದೇ ಪ್ಲ್ಯಾನ್ ಇರಲಿಲ್ಲ. ಪ್ಲ್ಯಾನ್ ಮಾಡಿದ್ರು ಆ ಥರ ಆಗ್ತಾನೂ ಇರಲಿಲ್ಲ. ಆ್ಯಂಡ್ ಅದರಲ್ಲಿ ನಾವು ಫಾಲ್ಸ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದರೆ ಅದಾಗುತ್ತಾ? ನೀರಿಗೆ ಒಂದ್ಸಲ ಅವರು ಒಂದು ಇಳಿದು ಫಿಕ್ಸ್ ಆಗಿ ಬಂದಿತ್ತು. ಎಂತ ಅಲ್ಲಿ ಫಾಲ್ಸ್ ಬೇಡ ಅಂದ್ರೆ ಇಲ್ಲಿ ಹೊಳೆ ಹತ್ರ ಬಂದಿದೆ ಇದು ನೋಡಿ. ಒಳ್ಳೆ ನೀರು ಈ ಶಕಿಗೆ ಸೈಕತ್ ನೋಡೋ. ಎಲ್ಲರೂ ಇಳ್ಕೊಂಡು ಎಲ್ಲರೂ ಅಡ್ವೆಂಚರ್ ಮಾಡೋ. ಎಲ್ಲರೂ ನುಗ್ಗಾರು ಇಡುವ ಅಡ್ವೆಂಚರ್ ಮಾಡೋ. ಪ್ರಥಮವ್ರು ಇದ್ರಲ್ಲ ಟೆನ್ಷನ್ ಯಾಕೆ. ಆಂಟಿ ಪರ್ಮಿಷನ್ ಕೊಟ್ರೆ ಗಾಯ್ತು. ವಾ ಈಗ ಎಲ್ಲ ಬಿಚ್ಚುವ ಸಮಯ, ಹಾಗಾಗಿ ಇದ್ರ ಮುಂದೆ ಹೊಳಿಯಿಂದ ಹೊರಗೆ ಬಂದ್ರ ಮೇಲೆ ನಾವು ಬ್ಲಾಗ್ ಶುರು ಮಾಡೋದು. ಬಾಯ್ ಬಾಯ್. ಗಾಯ್ಸ್ ಇಲ್ಲೆಲ್ಲ ಕಾಯಿ ಎಲ್ಲ ಹೊಡ್ ತಿಂತಿದ್ದೀರಾ ಗಾಯ್ಸ್. ಇಲ್ಲಿ ಯಾರ್ದು ಕಾಯಿ ಹೊರದು ಇವ್ರ ಜಾತ್ರೆ ಎಲ್ಲ ಕಾಯಿ ಎಲ್ಲ ಕಲ್ಲೆಲ್ಲ ಜಪ್ಪಿ ತಿಂದಿದ್ದಾರೆ. ಮಂಗನ್ರು ಮಾಡಕ್ಕೆ ಹರ್ಕರ್ಕ ತಿಂತಿದ್ದೆ. ಸಾವು ಕೆಪ್ಪಿನ ತಿಂತಿದ್ದೆ. ಕಾಣ್ತದ ಇಲ್ಲ ನೋಡಿದ್ವಿ ಗಾಯ್ಸ್. ಎಲ್ಲ ನೀವು ಅನ್ಕೋಬೋದು ಬಚಾವ್ ಯಾಕೆ ಮಾಡ್ತಿಲ್ಲ ಅಂತ. ಪ್ರಕೃತಿ ನಿಯಮ ಗೈಸ್, ಆಗೋದಾಗಲೇ. ಇದಕ್ಕೆ ಊಟ ಇಲ್ಲ ಅದಕ್ಕೆ ಊಟ ಇಲ್ಲ ಅಂತ ಅಲ್ಲ ಪ್ರಥಮ ಗಾಯ್ಸ್. ಸ್ವಿಮ್ಮಿಂಗ್ ಎಲ್ಲ ಹೋಗ್ತಿತ್ತು ನಾವೀಗ. ಏನಿಲ್ಲ ಇಲ್ಕಂಡು ಕ್ಯಾಪಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಗಾಯ್ಸ್ ಫೈನಲಿ ಕೊಡ್ಚಾದ್ರಿ ಟ್ರಿಪ್ ಎಲ್ಲ ಮುಗಿಸಿ ಫೈನಲಿ ವಾಪಸ್ ರೂಮಿಗೆ ಬಂದಾಯ್ತು. ಈಗ ಬೋರೆಲ್ಲ ಮೇಲೆ ಹೋಗಿದ್ರು ವಿತ್ ಪ್ರಥಮ್ ಜೋಗಿ ಆ್ಯಂಡ್ ವಿತ್ ನವೀನ್ ಶುಭಮ್. ಲೆಟ್ಸ್ ಎಂಡ್ ದಿಸ್ ವ್ಲಾಗ್. ಬಾಯ್ ಬಾಯ್. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಬಾಯ್ ಬಾಯ್. ದಿಸ್ ಇಸ್ ಹೌ ಇಟ್ ಹ್ಯಾಡ್ ಗಾನ್. ನಾವು ಹೇಗೆ ರಾತ್ರಿ 11 ಗಂಟೆಗೆ ಬೈಕಲ್ಲಿ ಹೊಡಿ ಬೆಳಿಗ್ಗೆ 6:30ಗೆ ವ್ಯೂ ನೋಡಿಕೊಂಡು ಮತ್ತೆ ಎಲ್ಲರೂ ಮಲಗಿದಾಗ ನಾನು ನನ್ನ ಕ್ಲೈಂಟ್ ವರ್ಕ್ ಕಂಪ್ಲೀಟ್ ಮಾಡಿ
ಮತ್ತು ನಾವು ನೈಟ್ ಕ್ಯಾಂಪ್ ಫೈರ್ ಹಾಕ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ಸ್ವಲ್ಪ ವ್ಯೂಸ್ ಪ್ಲೇಸಸ್ ಎಲ್ಲ ಕವರ್ ಮಾಡಿಕೊಂಡು ಮತ್ತೆ ಯಾವುದೋ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ನಮ್ಮ ಇಡೀ ಟ್ರಿಪ್ಪಿಗೆ ನಾವು ಒಂದು ಪೂರ್ಣ ವಿರಾಮ ಹಾಕಿದ್ವಿ. ಐನೋ ಈ ವ್ಲಾಗ್ ಸ್ವಲ್ಪ ಮೆಸ್ಸಿ ಇತ್ತು, ಯಾಕಂದರೆ ಈ ವ್ಲಾಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮತ್ತೊಂದು ವ್ಲಾಗ್ ಬರಲಿಕ್ಕಿದೆ, ಸೊ ಸ್ಟೇ ಟ್ಯೂನ್ಡ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.